ಸರ್, ಇವಾಗ ನೀವು ಹೇಳ್ತಿದ್ರಿ ಮುದ್ದಾದ ಹುಡುಗಿ ಬೇಕಾಗಿತ್ತು, ನನಗೂ ಮುದ್ದಾದ ಹುಡುಗಿ ಕೊಟ್ಟಿದ್ರೆ ನಾನು ಕೂಡ ಸೇವ್ ಆಗ್ತಾ ಇದ್ದೆ ಅಂತ. ಸೊ ನೀವು ಆ ಜಂಟಿಗಳಲ್ಲಿ ನಿಮ್ಗೆ ಯಾವ ಹುಡುಗಿ ಬೇಕಿತ್ತು ಹಾಗಾದ್ರೆ? ಇಲ್ಲ, ನಾನು ಅಂದರೆ ಒಂದು ಅರ್ಥ ಕೇಳಿದ್ದು, ಹುಡುಗಿ ಇದ್ದಿದ್ರೆ ನಾನು ಸೇವ್ ಆಗಿರ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ಯಾವ ಹುಡುಗಿ ಬಂದರೂ ಕೂಡ ನನ್ನ ಆಟ ನಾನು ಆಡಲೇಬೇಕಾಗಿತ್ತು. ನಾನು ಯಾವ ಹುಡುಗಿ ನಂಬ್ಕೊಂಡು ಬಿಗ್ ಬಾಸ್ ಮನೆಗೆ ಬರಲಿಲ್ಲ. ನಾನು ಕರಿಬಸಪ್ಪ ಅಂದರೆ ಏನು, ಅವನಲ್ಲಿರ್ತಕ್ಕಂಥ ಅವ್ನ ನಡವಳಿಕೆ, ವ್ಯಕ್ತಿತ್ವ, ಇಲ್ಲಿ ನಾನು ಏನೆಲ್ಲ ಒಂದು ಆಟನ ಪ್ರದರ್ಶನ ಮಾಡೋಕ್ಕೆ ಬಂದಿದ್ದೆ ಹೊರತು ನನ್ನ ಜೊತೆಗೆ ಒಂದು ಹುಡುಗಿ ಸಿಕ್ಕಿದ್ರೆ ನಾನು ಸೇವ್ ಆಗ್ತಿದ್ದೆ ಅನ್ನೋದು ಹೇಳೋದನ್ನು ಅಲ್ಲಿ ಇದ್ದವರು ಇವಾಗ ಒಂದು ಹುಡುಗಿ ಜೊತೆ ಸೇರಿಕೊಂಡು ಹುಡುಗರೆಲ್ಲ ಸೇವ್ ಆಗ್ತಿರೋದು. ನಾನು ಯಾವುದಕ್ಕೇನು ಕಮ್ಮಿ ಇಲ್ಲ. ಅದೇ ಅಂದರೆ ಹುಡುಗಿ ಸಿಕ್ಕಿದ್ರೆ ಸೇವ್ ಆಗ್ತಿದ್ದೆ ಅಂದರೆ, ಸೊ ಅದರಿಂದ ನೋಡೋ ದೃಷ್ಟಿ ನಮ್ಮದು ಪರ್ಫಾರ್ಮೆನ್ಸ್ ಜಾಸ್ತಿ ಇದ್ರೂ ಕೂಡ ಅವ್ರದ್ದು ಏನು ಇದ್ರಲ್ಲ, ಏನು ಇಲ್ಲದೇ ಇದ್ರೂ ಅವರಿಂದ ನಾವು ಸೇವ್ ಆಗ್ತಾಯಿದ್ವಿ. ಯಾಕಂದರೆ ಈಗ ನೋಡಿರ್ಬೇಕು, ಈಗ ನಾವಿಬ್ಬರು ಹುಡುಗ ಆಗಿರೋದ್ರಿಂದ ಬೇಗನೆ ಬಂದ್ವಿ, ಹುಡುಗಿ ಆಗಿರೋದ್ರಿಂದ ನಾವು ಇನ್ನೂ ಸೇವ್ ಆಗಿ ಅಲ್ಲೇ ಉಳಿತಾ ಇದ್ದೀವಿ ಮೇಡಮ್. ಇದು ಆನ್ಸರ್. ಜಂಟಿಗಳಲ್ಲಿ ಈಗ ಸ್ಪಂದನ ಮಾಳು ಬೆಟರ್ ಮೇಡಮ್. ನಾವು ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಮಾಳುನೇ ನಾವು ಅಲ್ಲಿ ನಮ್ಮ ಜಂಟಿಯಾಗಿ ಮಾಡ್ಕೊಳ್ಬೇಕಂತ ನಮ್ಮ ಇದ್ದಿದ್ದು. ಸೊ ಅಲ್ಲಿ ಆಕಸ್ಮಿಕವಾಗಿ ನಮ್ಮ ಅಮಿತ್ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಸೊ ನೋಡಿದ್ರೆ ಅಲ್ಲಿ ಮಾಳು ಅವರು ನಮ್ಮ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಅವರು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಭಾಷೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ನಮಗೂ ಅವ್ರಿಗೂ ಬಾಲ್ಡಿಂಗ್ ಸಂಬಂಧ ಚೆನ್ನಾಗಿತ್ತು ಮೇಡಮ್. ನಾನು ಉತ್ತರ ಕರ್ನಾಟಕ, ಅವ್ರದ್ದು ಉತ್ತರ ಕರ್ನಾಟಕ. ನೋಡಿದ್ರೆ ಅವರು ಪರವಾಗಿಲ್ಲ, ಚೆನ್ನಾಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸ್ಪಂದನ ಅವ್ರದ್ದು ಏನಿಲ್ಲ ಮೇಡಮ್, ಅವ್ರು ಏನೂ ಇಲ್ಲ, ಬರೀ ಡ್ರೆಸ್ ಹಾಕ್ಕೊಳ್ಳೋದು, ಸುಮ್ಮನೆ ಅವರು ಒಂದು ಬ್ಯೂಟಿನ ಪ್ರದರ್ಶನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತೀನಿ ಬಿಗ್ ಬಾಸ್ ಮನೆಗೆ ಮೇಡಮ್. ಸರ್, ನೀವು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಡೋರ್ ಓಪನ್ ಮಾಡ್ತಿದ್ದಾಗೆ ಹುಲಿ ಬಂತು, ಹುಲಿ ಯಾವ ಊರು ಹುಲಿ, ದಾವಣಗೆರೆ ಹುಲಿ ಅಂತ ಹೇಳ್ಕೊಂಡು ಹೋದ್ರಿ. ಸೊ ಆಮೇಲೆ ನೀವೇ ನೆನ್ನೆ ಹೇಳಿದ್ರಿ ನಾನು ಹುಲಿ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇಲಿ ಆಗ್ಬಿಟ್ಟಿದ್ದೀನಿ ಅಂತ. ಯಾಕೆ ಆ ಥರ ಹೇಳಿದ್ರಿ, ಯಾಕೆ ಆ ಥರ ಆಯಿತು ಅಂತ? ಯಾಕೆ ಆ ಥರ ಆಯ್ತು ಅಂದರೆ, ಅಲ್ಲಿ ಬಂದ ತಕ್ಷಣ ನಮ್ಮನ್ನು ನಾಮಿನೇಷನ್ ಮಾಡಿದ್ರು.